ಆಲ್ಬರ್ಟ್ ಐನ್ಸ್ಟೀನ್ ಜರ್ಮನಿಯಲ್ಲಿ ಜನಿಸಿದರು. ಬಾಲ್ಯದಲ್ಲೇ ಅವರು ತುಂಬ ನಿಧಾನವಾಗಿ ಮಾತನಾಡುತ್ತಿದ್ದರು. ಇದರಿಂದಲೇ ಶಿಕ್ಷಕರು ಮತ್ತು ಕೆಲವರು ಅವರನ್ನು ಬುದ್ಧಿ ಕಡಿಮೆ ಇರುವ ಹುಡುಗನೆಂದು ತಪ್ಪಾಗಿ ಅಂದಾಜಿಸಿದರು. ಐನ್ಸ್ಟೀನ್ಗೆ ಶಿಕ್ಷಕರು, ನೀನು ಜೀವನದಲ್ಲಿ ಏನೂ ಸಾಧಿಸಲಾರೆ ಎಂದು ಹೇಳಿದರು. ಆದರೆ ಐನ್ಸ್ಟೀನ್ ತನ್ನ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಅವನು ಯಾವಾಗಲೂ ಪ್ರಶ್ನೆಗಳನ್ನು ಕೇಳುತ್ತಿದ್ದ, ಯೋಚಿಸುತ್ತಿದ್ದ ಮತ್ತು ಹೊಸದಾಗಿ ಕಲಿಯಲು ಪ್ರಯತ್ನಿಸುತ್ತಿದ್ದ. ಐನ್ಸ್ಟೀನ್ ಅವರ ಜೀವನ ನಮಗೆ ಕಲಿಸುವ ಪಾಠವೇನೆಂದರೆ, ಇತರರು ನಿನ್ನನ್ನು ಕಡಿಮೆ ಎಂದು ಭಾವಿಸಿದರೂ ನಿನ್ನ ಮೇಲೆ ನಂಬಿಕೆ ಇಟ್ಟುಕೋ. ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಯಶಸ್ಸಿನ ಒಂದು ಹಂತ. ನಿರಂತರ ಪ್ರಯತ್ನ ಮತ್ತು ಆಸಕ್ತಿ ಇದ್ದರೆ ಅಸಾಧ್ಯವೆನಿಸುವುದು ಸಾಧ್ಯ. ಪ್ರಿಯ ಗೆಳೆಯರೇ, ಜೀವನದಲ್ಲಿ ಎಷ್ಟು ದೊಡ್ಡ ಸಂಕಷ್ಟಗಳು ಬಂದರೂ ಅದನ್ನು ಎದುರಿಸಲು ನಮ್ಮಿಂದ ಸಾಧ್ಯವಾಗಬೇಕು. ನಮ್ಮಿಂದ ಯಾವುದು ಅಸಾಧ್ಯವೋ ಅದನ್ನೇ ನಾವು ಮೊದಲು ಸಾಧಿಸಬೇಕು. ನೀವು ನಿಮ್ಮ ಮೇಲಿಟ್ಟಿರುವ ವಿಶ್ವಾಸವೇ ನಿಮ್ಮ ನಿಜವಾದ ಬಲ. ಜಗತ್ತು ನಿನ್ನನ್ನು 100 ಬಾರಿ ತಳ್ಳಬಹುದು, ನಿನ್ನ ಕನಸುಗಳನ್ನು 100 ಬಾರಿ ಮುರಿದು ಬಿಡಬಹುದು. ಆದರೆ ಒಮ್ಮೆ ನಿನ್ನ ಹೃದಯ ಹೇಳಿದರೆ ನಾನು ಮಾಡುತ್ತೇನೆ, ಅವತ್ತು ಜಗತ್ತೇ ನಿನ್ನ ಮುಂದೆ ತಲೆಬಾಗುತ್ತದೆ. ಗುರುಗಳು, ಸ್ನೇಹಿತರು, ಬಂಧುಗಳು ಎಲ್ಲರೂ ನಿಮಗೆ ಸಹಾಯ ಮಾಡಬಹುದು. ಆದರೆ ಅಂತಿಮ ಗೆಲುವು ನಿಮ್ಮ ಧೈರ್ಯ, ನಿಮ್ಮ ಹೋರಾಟ ಮತ್ತು ನಿಮ್ಮ ವಿಶ್ವಾಸ. ನಿಮ್ಮ ಕನಸು ದೊಡ್ಡದಾಗಲಿ ಚಿಕ್ಕದಾಗಲಿ ಪರವಾಗಿಲ್ಲ, ಹೋರಾಡುವಷ್ಟು ಧೈರ್ಯವೇ ದೊಡ್ಡದು. ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ, ಆದರೆ ಒಂದು ದಿನ ಖಂಡಿತ ಬರುವುದು. ವಿಫಲತೆ ಅಂದರೆ ಸೋಲುವಲ್ಲ, ಅದು ಮುಂದಿನ ಜಯಕ್ಕೆ ಸಿದ್ಧತೆ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ಲೋಕದ ಶಕ್ತಿ ನಿಮ್ಮೊಳಗೆ ಹುಟ್ಟುತ್ತದೆ. ಯಶಸ್ಸು ದೂರದಲ್ಲಿಲ್ಲ ಸ್ನೇಹಿತರೆ, ನೀನು ನಿನ್ನನ್ನು ನಂಬಿದ ಕ್ಷಣದಿಂದಲೇ ಯಶಸ್ಸು ನಿನ್ನ ಹಿಂದೆ ಬರುತ್ತದೆ. ಸೋಲು ಅಂತ್ಯವಲ್ಲ, ಅದು ಜಯಕ್ಕೆ ಕೊಡುವ ಪಾಠ. ಇಂದು ಕಷ್ಟವಾದರೂ ನಾಳೆ ಅದು ನಿನ್ನ ಶಕ್ತಿಯಾಗುತ್ತದೆ. ಕನಸು ಕಾಣುವುದಷ್ಟೇ ಸಾಕಾಗದು, ಅದಕ್ಕಾಗಿ ಶ್ರಮಿಸಬೇಕು. ಹೆದರಿಕೆ ನಿನ್ನನ್ನು ನಿಲ್ಲಿಸುತ್ತದೆ, ಧೈರ್ಯ ನಿನ್ನನ್ನು ಗೆಲ್ಲಿಸುತ್ತದೆ. ಯಶಸ್ಸು ತಕ್ಷಣ ಬರದು, ಸಹನೆ ಮತ್ತು ಪರಿಶ್ರಮವೇ ಅದರ ದಾರಿ. ನಿನ್ನ ಸಾಮರ್ಥ್ಯವನ್ನು ನೀನೇ ಸಂಶಯಿಸಬೇಡ. ಒಂದು ಹೆಜ್ಜೆ ಮುಂದೆ ಇಡುವ ಧೈರ್ಯವೇ ದೊಡ್ಡ ಬದಲಾವಣೆ ತರುತ್ತದೆ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟ ದಿನದಿಂದಲೇ ಯಶಸ್ಸಿನ ಪಯಣ ಆರಂಭವಾಗುತ್ತದೆ. ಸಮಯ ಕಷ್ಟವಾದಾಗಲೇ ನಿನ್ನ ನಿಜ ಶಕ್ತಿ ಗೊತ್ತಾಗುತ್ತದೆ. ನಿನ್ನ ಜೀವನವನ್ನು ಬದಲಾಯಿಸಬಲ್ಲವನು ನೀನೇ.